ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 13ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಬೆಳಗಿನ ಜಾವ 5:17 ಇರಲಿದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:16 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9:33 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಅಪರಾಹ್ನ 4:32 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:36 ಸಂಜೆ 5:10 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:02 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:54 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:27 ಬೆಳಿಗ್ಗೆ 9:20 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:09 ರಾತ್ರಿ 2:51 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:43. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳು ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನದ ಸಮಯ ಸನ್ನಿವೇಶ ಅನುಕೂಲಕರವಾಗಿರುತ್ತೆ. ಹಾಗೆ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ, ಆಕ್ರಮಣ ಮಾಡುವಂಥ ಬುದ್ಧಿ ಇದಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ಸಾಹಸ ಕೆಲಸಗಳನ್ನು ಮಾಡುವಂಥವ್ರು ಹಾಗೆ ಕ್ರೀಡೆಯಲ್ಲಿ ಭಾಗವಹಿಸಿರುವಂಥವರು ಕ್ರೀಡಾಪಟುಗಳಿಗೆ ಕೂಡ ಈ ದಿನ ತುಂಬ ಅನುಕೂಲ ಇದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವ್ರಿಗೂ ಕೂಡ ತುಂಬ ಅನುಕೂಲ. ಅಂದರೆ ನಿಮ್ಮ ಪರೀಕ್ಷೆಗೆ
ಪರೀಕ್ಷಾ ಪೂರ್ವ ಸಿದ್ಧತೆಗೆ ಬೇಕಾಗಿರುವಂತಹ ಕೆಲವು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ತುಂಬ ಅನುಕೂಲಕರವಾಗಿರುತ್ತೆ, ತುಂಬ ಕಂಫರ್ಟಬಲ್ ಆಗಿರುವಂಥ ಸಂದರ್ಭ ಇದು. ಹಾಗೆ ಕುಜ ಅಹಂಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಅಧಿಕಾರಿ ವರ್ಗದಲ್ಲಿದ್ದೀರಿ, ರಾಜಕಾರಣಿಗಳಿದ್ದೀರಿ, ಅವರಲ್ಲಿ ಈ ದಿನ ಏನೋ ಒಂದು ದರ್ಪ, ಒಂದು ಅಹಂಕಾರ, ಅಥವಾ ನಿಮ್ಮ ಮಾತು ಕಠೋರವಾಗಿ ಕಠಿಣ ಶಬ್ದಗಳನ್ನು ಬಳಸುವಂಥದ್ದು, ಇದನ್ನು ಈ ದಿನ ಕಾಣಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಫಲ ನಿಮ್ಮ ಮಾತಿನ ಮೂಲಕ ಅಥವಾ ನಿಮ್ಮ ಚಟುವಟಿಕೆಯ ಮೂಲಕ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ದಿನ ಗುರುಹೋರದಲ್ಲಿ ತುಂಬ ಸಕ್ಸಸ್ಸನ್ನು ಕಾಣುತ್ತೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 7 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 38 ನಿಮಿಷದಿಂದ ರಾತ್ರಿ 8 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದರೆ ಕೆಲಸಗಳು ನಿಧಾನ ಆಗುತ್ತೆ, ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತಡವಾಗುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 41 ನಿಮಿಷದಿಂದ ರಾತ್ರಿ 7 ಗಂಟೆ 38 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 21 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ಯಾವುದೇ ಚಟುವಟಿಕೆಗಳಿರಲಿ, ನಿಮ್ಮ ಯಾವುದೇ ರೀತಿಯ ಪ್ರಯಾಣ ಇರಲಿ, ತುಂಬ ಅನುಕೂಲಕರವಾದಂತಹ ಫಲಿತಾಂಶವನ್ನು ತರುವಂಥದ್ದು ಈ ದಿನ ಇರುವಂಥ ರವಿಹೋರದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ಗಣ್ಯರನ್ನು ಭೇಟಿ ಮಾಡಬೇಕು, ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂಥ ಉದ್ದೇಶ ಇದ್ದರೆ ಈ ದಿನ ಇರುವಂಥ ರವಿಹೋರದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 32 ನಿಮಿಷದಿಂದ ರಾತ್ರಿ 10 ಗಂಟೆ 29 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಸರ್ಕಾರಿ ನೌಕರರಿಗೆ, ಹಾಗೆ ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಇರುವಂಥ ರವಿಹೋರ ಉತ್ತಮ ಅವಕಾಶಗಳನ್ನು ಒದಗಿಸ್ಕೊಡುತ್ತೆ. ತುಂಬ ಲಾಭದಾಯಕವಾದಂತಹ ಸನ್ನಿವೇಶಗಳು ನಿಮಗೆ ಒದಗಿ ಬರುವಂಥದ್ದು ಇದೆ. ಇನ್ನು ಈ ದಿನ ಇರುವಂಥ ಚಂದ್ರಹೋರ ಏನಿದೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರಾಗಲಿ ಅಥವಾ ಖರೀದಿ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಚಂದ್ರಹೋರ ನಿಮ್ಮ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 38 ನಿಮಿಷದಿಂದ ಸಂಜೆ 6 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಯಾವುದೇ ಚಟುವಟಿಕೆಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ನೀವು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿ ದಿನದಲ್ಲಿ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ನಿಮ್ಮ ಪ್ರಯಾಣ ನಿಮ್ಮ ಉದ್ದೇಶಿತ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು 100ಕ್ಕೆ 100ರಷ್ಟು ಯಶಸ್ವಿ ಆಗಬೇಕು. ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ಮುಹೂರ್ತವನ್ನು, ಹೊರವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ಮಳೆಯ ವಿಚಾರವನ್ನು ನೋಡೋದಾದ್ರೆ, ಈ ದಿನ ಆಶ್ಲೇಷ ಮಳೆ 4ನೇ ಪಾದ ಪ್ರಾರಂಭ ಆಗ್ತಾ ಇದೆ. ಇದು ಶುಕ್ರವಾರದವರೆಗೆ ಇರುವಂಥದ್ದು. ಇನ್ನು ಶನಿವಾರ ಆಗಸ್ಟ್ 17ನೇ ತಾರೀಕು
ಮಖ ಮಳೆ ಅಂದ್ರೆ ಮಗೆ ಮಳೆ ಪ್ರಾರಂಭ ಆಗ್ತಾ ಇದೆ. ಇನ್ನು ನಾಳೆಯ ದಿನ ತುಂಬಾ ವಿಶೇಷವಾಗಿರುವಂಥದ್ದು. ಏಕೆಂದ್ರೆ ನಾಳೆ ಬುಧವಾರ ಮತ್ತೆ ಅನುರಾಧ ನಕ್ಷತ್ರ ಇರುತ್ತೆ. ಹಾಗಾಗಿನೇ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇದೆ, ಹಾಗೆ ಅಮೃತ ಸಿದ್ಧಿಯೋಗ ಕೂಡ ಇರುವಂತಹ ದಿನ. ಇನ್ನು ನಾಳಿನ ದಿನದಲ್ಲಿ ನಿಮ್ಮ ಯಾವುದೇ ವ್ಯಾಪಾರಿ ಚಟುವಟಿಕೆಗಳಿರಲಿ, ಹಣದ ಲೇವಾದೇವಿ ವ್ಯವಹಾರಗಳಿರಲಿ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿರಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಅಥವಾ ಹೊಸ ವ್ಯಾಪಾರವನ್ನು ಆರಂಭ ಮಾಡುವಂಥದ್ದು, ವ್ಯಾಪಾರದ ವಿಸ್ತರಣೆ ಇರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರಗಳು, ಇವೆಲ್ಲದಕ್ಕೂ ಕೂಡ ನಾಳೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಬುಧ ನಿಮಗೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ನಾಳೆ ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ದಿನ. ನಿಮ್ಮ ಯಾವುದೇ ರೀತಿಯ ಸಂಕಲ್ಪಗಳನ್ನು ನಾಳೆಯ ದಿನ ಇರುವಂತಹ ಈ ಸರ್ವಾರ್ಥ ಸಿದ್ಧಿಯೋಗ ಅಥವಾ ಅಮೃತ ಸಿದ್ಧಿಯೋಗ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುವಂಥ ಯೋಗ ನಾಳೆ ಇದೆ. ಅದರಲ್ಲೂ ಈ ಒಳ್ಳೆಯ ಕಾಂಬಿನೇಷನಲ್ಲಿ ಇರುವಂಥ ಯೋಗ ಅನುರಾಧ ನಕ್ಷತ್ರ ಮತ್ತು ಬುಧವಾರ ಇರುವಂಥದ್ದು. ಇದು ಅಂದರೆ ಈ ಯೋಗ ನಾಳೆ ಬೆಳಿಗ್ಗೆ 6 ಗಂಟೆ 11 ನಿಮಿಷದಿಂದ ಆರಂಭ ಆದರೆ ನಾಳೆ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೆ ಇರುವಂಥದ್ದು. ಅಷ್ಟರೊಳಗೆ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರಲಿ, ಯಾವುದೇ ಪ್ರಯಾಣ ಇರಲಿ, ಇದನ್ನು ನೀವು ಸಂಕಲ್ಪಪೂರ್ವಕವಾಗಿ ಆರಂಭ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಇಂಥ ವಿಚಾರಗಳನ್ನು ನೀವು ಪ್ರತಿನಿತ್ಯ ತಿಳ್ಕೊಂಡು ಅದನ್ನು ಅನುಸರಣೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಮಂಗಳವಾರ, ಭೌಮವಾಸರ, ಈ ಭೂಮಿಗೆ ಸಂಬಂಧಪಟ್ಟಂತಹ ಕುಜನ ಅಧಿಪತ್ಯ ಇರುವಂತಹ ದಿನ ಇದು. ಹಾಗಾಗಿ ಈ ದಿನ ಈ ಭೂಮಿಗೆ ಸಂಬಂಧಪಟ್ಟಂತಹ ಭೂಮಿಯ ವಿಚಾರವಾಗಿ ಒಂದು ಮಾಹಿತಿಯನ್ನು ನೋಡೋಣ. ಅದರಲ್ಲೂ ಬಹಳ ಪ್ರಮುಖವಾಗಿರುವಂಥದ್ದು, ಅಷ್ಟೇ ಪವರ್ಫುಲ್ ಆಗಿರುವಂಥ ಒಂದು ಪರಿಹಾರ ಏನಂದ್ರೆ, ಈ ಭೂಮಿಯ ವಿಚಾರವಾಗಿ ಕೆಲವರಿಗೆ ತಂಟೆ ತಕರಾರುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಕೋರ್ಟು ಕಚೇರಿ ಅಲೆದು ಕೆಲವರು ಬೆಂಡಾಗಿರ್ತಾರೆ. ನ್ಯಾಯ ಸಿಕ್ಕತ್ತೋ ಇಲ್ಲವೋ ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿ ಇರ್ತಾರೆ. ಹಾಗಾಗಿನೇ ಅವರು ತಾವು ನಂಬಿಕೊಂಡಿರುವಂತಹ ಭೂಮಿ ಎಲ್ಲಿ ಕೈಬಿಟ್ಟು ಹೋಗುತ್ತೋ ಅಂತ ಹೇಳಿ ಪರಿತಪಿಸುವಂಥ ಸಾಧ್ಯತೆಗಳು ಕೂಡ ಕೆಲವರಿಗಿರುತ್ತೆ. ಹಾಗಾಗಿನೇ ತಮ್ಮ ಇಡೀ ಜೀವಮಾನ ಪೂರ್ತಿ ಈ ಭೂಮಿಗಾಗಿನೇ ಹೋರಾಟ ಮಾಡ್ತಾ ಕೆಲವರು ಆಯಸ್ಸನ್ನೇ ಸವಸ್ಬಿಟ್ಟಿರ್ತಾರೆ. ಹಾಗಾಗಿನೇ ಅಂಥವರು ಒಂದು ವಿಶೇಷವಾದಂಥ ಪರಿಹಾರವನ್ನು ಮಾಡ್ಬೋದು. ಏನಂದ್ರೆ, ಈ ಶ್ರಾವಣ ಮಾಸದ ಸೋಮವಾರ ಶಿವಲಿಂಗಕ್ಕೆ ಶುದ್ಧವಾದ ಪ್ರಕೃತಿ ದತ್ತವಾದಂತಹ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಬೇಕು. ಆದರೆ ಈ ಅಂಗಡಿಗಳಲ್ಲಿ ಸಿಕ್ಕುವಂತಹ ಜೇನುತುಪ್ಪ ಸ್ವಲ್ಪ ಮಿಶ್ರಣದ್ದು, ಅದರಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಮಿಶ್ರಣ ಮಾಡಿಬಿಟ್ಟಿರ್ತಾರೆ. ಆದರೆ ನೀವು ಅಭಿಷೇಕಕ್ಕೆ ತರುವಂತಹ ಜೇನುತುಪ್ಪ ಮಾತ್ರ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಪ್ರಕೃತಿ ದತ್ತವಾಗಿ ಸಂಗ್ರಹ ಮಾಡಿರುವಂಥದ್ದಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಇರಬಾರದು. ಇದನ್ನು ನೀವು ಖಾತ್ರಿಪಡಿಸಿಕೊಂಡು ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದ್ರೆ ಇತ್ಯರ್ಥ ಆಗದೇ ಇರುವಂತಹ ಸಮಸ್ಯೆಗಳಿಗೆ ಶೀಘ್ರ ರೀತಿಯಲ್ಲಿ ದಾರಿ ಸಿಕ್ಕತ್ತೆ, ಹಾಗೆ ನಿಮಗೆ ನ್ಯಾಯ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಹೋರಾಟ 10 ವರ್ಷಗಳಿಂದ ಇದ್ರೆ ಅದು ಕೂಡ ಒಂದು ಬಗೆಹರಿಯುವಂತಹ ಹಂತಕ್ಕೆ ಬರುತ್ತೆ. ಕೆಲವರು ರಾಜಿ ಮಾಡ್ಕೊಳ್ಬಹುದು, ಅಥವಾ ಕೋರ್ಟೆ ಅಂಥವ್ರಿಗೆ ಒಂದು ನಿರ್ದೇಶನವನ್ನು ನೀಡಬಹುದು. ಒಟ್ಟಾರೆ ನಿಮ್ಮ ಪ್ರಯತ್ನ, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ ಇದು ಬಹಳ ವಿಶೇಷವಾಗಿ ನಿಮ್ಮ ಪರವಾಗಿ ತೀರ್ಪು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನ್ಯಾಯ ಸಿಕ್ಕುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿನೇ ಸರ್ವಲೋಕದ ಒಡೆಯನಾದಂತಹ ಶಿವನ ಕೃಪೆಗೆ ಪಾತ್ರರಾದ್ರೆ ಅದೆಂತಹ ಕಠಿಣವಾದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ನಿಶ್ಚಿತವಾಗಿ ಸಿಕ್ಕತ್ತೆ. ಆದರೆ ಇದನ್ನು ಅಚಲವಾದ ನಂಬಿಕೆಯಿಂದ ಮಾಡಬೇಕು. ಇದರಲ್ಲಿ ನಿಮಗೆ ಬಲವಾದಂತಹ ವಿಶ್ವಾಸ ಇರಬೇಕು. ಹೀಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದ್ರೆ ಶಿವ ನಮಗೆ ಅನುಗ್ರಹ ಪೂರ್ವಕವಾಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ, ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾನೆ. ಹಾಗೆ ಇಲ್ಲಿಯವರೆಗೆ ನಾವು ಅನುಸರಣೆ ಮಾಡಿದ್ದಂತಹ ಮಾರ್ಗದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಹೊಸದಾಗಿ ಒಂದು ಮಾರ್ಗ ನಮಗೆ ಸಿಕ್ಕತ್ತೆ, ಹೊಸಬರ ಪರಿಚಯ ಆಗುತ್ತೆ, ಹೊಸ ಪ್ರೇರೇಪಣೆ, ಹೊಸ ಜನರ ಸಹಕಾರ. ಇದರಿಂದ ಈ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಒಂದು ಪರಿಹಾರವನ್ನು ಸ್ವಲ್ಪ ನಿಷ್ಠೆಯಿಂದ, ನಂಬಿಕೆಯಿಂದ ಮಾಡಿ, ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಕ್ಕಲಿ, ಶುಭವಾಗಲಿ. ಹಾಗೆ ಬಂಧುಗಳೇ, ಈ ದಿನ ಶ್ರಾವಣ ಮಾಸದ ಮಂಗಳವಾರ, ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ಹಾಗಾಗಿ ನಾವು
ಕಳೆದ ವಾರದಲ್ಲೇ ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ವಿ. ಅದನ್ನು ತಾವು ಅನುಸರಣೆ ಮಾಡ್ತಾ ಇದ್ದೀರಿ. ಮಂಗಳಗೌರಿ ಪೂಜೆಯನ್ನು ನಿಮ್ಮ ಸಂಪ್ರದಾಯದಂತೆ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ, ಅನುಸರಣೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಮಂಗಳಗೌರಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇನ್ನು ಈ ಮಂಗಳಗೌರಿ ಪಾರ್ವತಿಯ ಪ್ರತಿರೂಪ, ಪಾರ್ವತಿಯ ಇನ್ನೊಂದು ರೂಪ. ಹಾಗೆ ಈ ಮಂಗಳವಾರದ ದಿನ ಪಾರ್ವತಿಯ ಇನ್ನೊಂದು ಅವತಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಪಾರ್ವತಿಯ ಅತ್ಯಂತ ಭಯಂಕರವಾದಂತಹ ಶಕ್ತಿಶಾಲಿ ರೂಪ ಪ್ರತ್ಯಾಂಗಿರ ದೇವಿಯ ರೂಪ. ಇದು ಆದಿಶಕ್ತಿಯ ರೂಪ, ಶಕ್ತಿಶಾಲಿಯಾದಂತಹ ಭಯಂಕರ ರೂಪ ಇದು. ಹಾಗಾಗಿ ಪಾರ್ವತಿ ದೇವಿ ಮಹಾಕಾಳಿಯ ರೂಪ, ಹಾಗೆ ಭದ್ರಕಾಳಿಯ ರೂಪಕ್ಕಿಂತಲೂ ಕೂಡ ಅತ್ಯಂತ ಭಯಂಕರವಾದಂತಹ ಶಕ್ತಿಶಾಲಿ ರೂಪ ಈ ಪ್ರತ್ಯಾಂಗಿರ ದೇವಿಯ ರೂಪ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಪಾರ್ವತಿ ದೇವಿ ಆದಿಶಕ್ತಿಯಾಗಿ ಈ ಪ್ರತ್ಯಾಂಗಿರ ರೂಪವನ್ನು ಯಾಕೆ ತಾಳಬೇಕಾಯಿತು ಅನ್ನುವಂಥ ಒಂದು ವಿಚಾರವನ್ನು ನೋಡೋಣ. ಇಲ್ಲಿ ಪ್ರತ್ಯಾಂಗಿರ ದೇವಿ 1,00,000 ಸಿಂಹ ಮುಖವನ್ನು ಹೊತ್ತುಕೊಂಡಿದ್ದಾಳೆ ಅನ್ನುವಂಥ ಒಂದು ಚಿತ್ರಣ ಇದೆ. ಇವಳ ಮುಖ ಸಿಂಹಮುಖ, ಹಾಗೆ ಸಾವಿರಾರು ಕೈಗಳಿದೆ. ವಿಷ್ಣು ದೇವನ ಹಾಸಿಗೆಯಾದಂತಹ ಆದಿಶೇಷನನ್ನೇ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದಾಳೆ. ರುಂಡ ಮಾಲೆಗಳನ್ನು ಧರಿಸಿಕೊಂಡಿದ್ದಾಳೆ. ಕೈಯಲ್ಲಿ ಅನೇಕ ಆಯುಧಗಳಿದೆ. ರಾಕ್ಷಸರ ತಲೆ ಇದೆ. ಇವಳ ಕೂದಲು ಬೆಂಕಿಯಿಂದ ಧಗಧಗ ಉರಿತಾ ಇರುತ್ತೆ. ರಾಹು ಕೇತುಗಳನ್ನೇ ಹಿಡಿದು ಕಿವಿಯೋಲೆಗಳನ್ನು ಮಾಡಿಕೊಂಡಿದ್ದಾಳೆ. ಅಷ್ಟಮಿ ಚಂದ್ರನನ್ನೇ ಹಿಡಿದು ತಲೆಯ ಮೇಲೆ ಅಲಂಕಾರವಾಗಿ ಇಟ್ಟುಕೊಂಡಿದ್ದಾಳೆ. ಅಂಥ ಒಂದು ಭಯಂಕರವಾದಂತಹ ರೂಪ ಈ ಪ್ರತ್ಯಾಂಗಿರ ದೇವಿಯ ರೂಪ. ಇಲ್ಲಿ ಈ ರೂಪ ಶಿವನ ಶರಭೇಶ್ವರನ ರೂಪಕ್ಕಿಂತಲೂ ಉಗ್ರವಾಗಿರುವಂಥದ್ದು. ಹಾಗೆ ವಿಷ್ಣುವಿನ ನರಸಿಂಹಾವತಾರದ ರೂಪಕ್ಕಿಂತಲೂ ಕೂಡ ತುಂಬ ದೊಡ್ಡದಾದ, ಅಷ್ಟೇ ಭಯಂಕರವಾದಂತಹ ರೂಪ ಈ ಪ್ರತ್ಯಾಂಗಿರ ದೇವಿಯ ರೂಪ. ಇಂತಹ ರೂಪವನ್ನು ನೋಡಿ 3 ಲೋಕಗಳಲ್ಲೇ ದೇವಾನುದೇವತೆಗಳು ಕೂಡ ಬೆಚ್ಚಿ ಬೀಳ್ತಾರೆ. ಎಲ್ಲ ದೇವತೆಗಳು ಕೂಡ ಹೆದರಿ ಓಡಿ ಹೋಗುವಂತಹ ಸಂದರ್ಭ ಇದೆ. ಹಾಗಾಗಿ ಪ್ರತ್ಯಾಂಗಿರ ದೇವಿ ಜೋರಾಗಿ ತನ್ನ ಸಿಂಹ ಮುಖದಿಂದ ಗರ್ಜನೆಯನ್ನು ಮಾಡ್ತಾಳೆ. ಆಗ ಶರಭೇಶ್ವರ, ನರಸಿಂಹ ಇಬ್ಬರೂ ಕೂಡ ಈ ಪಾರ್ವತಿಯ ರೂಪವನ್ನು ಕಂಡು ಹೆದರಿ ಹೋಗ್ತಾರೆ. ಇಲ್ಲಿ ಪ್ರತ್ಯಾಂಗಿರ ದೇವಿ ನರಸಿಂಹನ ಈ ಉಗ್ರ ರೂಪವನ್ನ ತಡೆದು ನಿಲ್ಲಿಸ್ತಾಳೆ. ಹಾಗೆ ಶಿವನ ಶರಭೇಶ್ವರನ ರೂಪವನ್ನು ಕೂಡ ಕಟ್ಟಿ ಹಾಕ್ತಾಳೆ. ಅಂತಹ ಭಯಂಕರವಾದಂತಹ ಪ್ರತ್ಯಾಂಗಿರ ದೇವಿಯ ರೂಪ ಏನಿದೆ ಅದು ನರಸಿಂಹನ ಅವತಾರವನ್ನೇ ನಿಯಂತ್ರಣ ಮಾಡಿತು ಅಂತ ಹೇಳ್ತಾರೆ. ಹಾಗಾಗಿ ವಿಷ್ಣು ದೇವನ ಕೋಪವನ್ನೇ ನುಂಗಿ ಹಾಕಿದ ಕಾರಣದಿಂದಾಗಿ ಪ್ರತ್ಯಾಂಗಿರ ದೇವಿಯನ್ನ ನರಸಿಂಹಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಬ್ರಹ್ಮ, ವಿಷ್ಣು, ಶಿವ ಇವರನ್ನು ಯಾರಾದರೂ ಕೂಡ ನಿಯಂತ್ರಣ ಮಾಡಬಲ್ಲಂತಹ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಅದು ಕೇವಲ ಆದಿಶಕ್ತಿ ಪಾರ್ವತಿಗೆ ಮಾತ್ರ ಸಾಧ್ಯ. ಅದು ಪ್ರತ್ಯಾಂಗಿರ ರೂಪಕ್ಕೆ ಮಾತ್ರ ಸಾಧ್ಯ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಪ್ರತ್ಯಾಂಗಿರ ದೇವಿ ಸಪ್ತ ಮಾತೃಕೆಯಲ್ಲಿ ಕೂಡ ಒಬ್ಬಳಾಗಿದ್ದಾಳೆ ಅನ್ನುವಂಥ ವಿಚಾರ ತುಂಬಾ ಗಮನಾರ್ಹವಾಗಿರುವಂಥದ್ದು. ಇಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಇಂತಹ 4ನೇ ವೇದವಾದಂತಹ ಅಥರ್ವ ವೇದಕ್ಕೆ ಬೇರೆ ಯಾರೂ ಅಲ್ಲ, ಇದೇ ಆದಿಶಕ್ತಿ ಪ್ರತ್ಯಾಂಗಿರ ದೇವಿ ಇದಕ್ಕೆ ಅಧಿನಾಯಕಿಯಾಗಿ ಇರುವಂಥದ್ದು, ಯಜಮಾನಿ ಈ ಅಥರ್ವ ವೇದಕ್ಕೆ. ಹಾಗೆ ಪ್ರತ್ಯಾಂಗಿರ ದೇವಿಯನ್ನ ಅಥರ್ವ ವೇದದ ಭದ್ರಕಾಳಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ 4ನೇ ವೇದವನ್ನ ನಿಯಂತ್ರಣ ಮಾಡುವಂಥದ್ದು ಇದೇ ಆದಿಶಕ್ತಿ ಪ್ರತ್ಯಾಂಗಿರ ದೇವಿ. ಇಲ್ಲಿ ನವಗ್ರಹಗಳ ಆಟ ಕೂಡ ಪ್ರತ್ಯಾಂಗಿರ ದೇವಿಯ ಮುಂದೆ ನಡೆಯಲ್ಲ ಅನ್ನುವಂಥ ಒಂದು ಉಲ್ಲೇಖ ಇದೆ. ನವಗ್ರಹಗಳಲ್ಲಿ ಕ್ರೂರನಾದಂತಹ ಶನಿದೇವ ಹಾಗೆ ರಾಹು ಕೇತು ಎಲ್ಲ ದೇವರುಗಳ ಮುಂದೆ ಪ್ರಭಾವವನ್ನ ಬೀರುವಂಥವ್ರು. ಆದರೆ ಪ್ರತ್ಯಾಂಗಿರ ದೇವಿಯ ಮುಂದೆ ಈ ನವಗ್ರಹಗಳ ಆಟ, ಅದರಲ್ಲೂ ಶನಿ, ರಾಹು, ಕೇತು ಇವುಗಳ ಆಟ ನಡೆಯಲ್ಲ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ರಾಹು ಮತ್ತೆ ಕೇತುವನ್ನ ಅಟ್ಟಾಡಿಸಿಕೊಂಡು ಹೊಡೆದು ಇವರಿಬ್ಬರನ್ನು ಕೂಡ ತಾಯಿ ಕಿವಿಯೊಲೆಯನ್ನಾಗಿ ಮಾಡಿಕೊಂಡು ಧರಿಸಿಕೊಂಡಿದ್ದಾಳೆ ಅನ್ನುವಂಥದ್ದು. ಹಾಗೆ ಅಷ್ಟಮಿಯ ಚಂದ್ರನನ್ನೇ ಹಿಡಿದು ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಇಷ್ಟೇ ಅಲ್ಲ, ಶ್ರೀಕೃಷ್ಣ ಮತ್ತೆ ಶ್ರೀರಾಮ, ಹನುಮಂತ ಇವರ ಆರಾಧ್ಯ ದೇವಿ ಕೂಡ ಪ್ರತ್ಯಾಂಗಿರ ದೇವಿ. ಇದೇ ಆದಿಶಕ್ತಿ ರೂಪ ಅಂತ ಹೇಳಿ ಬಣ್ಣಿಸಿರುವಂಥದ್ದು. ಹಾಗೆ ಸ್ವತಃ ಶ್ರೀಕೃಷ್ಣನೇ ಈ ಪ್ರತ್ಯಾಂಗಿರ ದೇವಿಯನ್ನ ಆರಾಧನೆ ಮಾಡಿದ್ದಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಪಂಚ ಪಾಂಡವರಿಗೂ ಕೂಡ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಈ ಪ್ರತ್ಯಾಂಗಿರ ಪೂಜೆಯನ್ನು ಮಾಡಿ ಅಂತ ಹೇಳಿ ಶ್ರೀಕೃಷ್ಣನೇ ನಿರ್ದೇಶನವನ್ನು ಕೊಟ್ಟಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಇದೆ.
ಹಾಗಾಗಿನೇ ಮಹಾಭಾರತದ ಯುದ್ಧ ಸಮಯದಲ್ಲಿ ಪಂಚಪಾಂಡವರು ಶ್ರೀಕೃಷ್ಣ ಹೇಳಿದ ಹಾಗೆ ಪ್ರತ್ಯಾಂಗಿರ ಹೋಮವನ್ನ ಮಾಡ್ತಾರೆ, ಯುದ್ಧಕ್ಕೆ ಸಿದ್ಧತೆಯನ್ನ ನಡೆಸ್ತಾರೆ. ಹಾಗಾಗಿನೇ ಯುದ್ಧದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಜಯ ಪ್ರಾಪ್ತಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಮತ್ತೆ ಹನುಮಂತ ಇನ್ನು ಅನೇಕ ಮಹನೀಯರು ಕೂಡ ಈ ದೇವಿಯನ್ನು ಆರಾಧನೆ ಮಾಡಿರುವಂಥ ಉಲ್ಲೇಖಗಳು ಕೂಡ ಇದೆ. ಹಾಗೆ ಲಂಕೆಯ ರಾಜನಾದಂತಹ ರಾವಣ ಕೂಡ ಪ್ರತ್ಯಾಂಗಿರ ದೇವಿಯನ್ನ ಆರಾಧನೆ ಮಾಡಿದ್ದ. ಯಾಕೆ ಅಂತ ಹೇಳಿದ್ರೆ ಈ ರಾವಣನ ಕುಲದೇವತೆ ಪ್ರತ್ಯಾಂಗಿರ ದೇವಿನೇ. ಹಾಗಾಗಿ ರಾವಣ ಮತ್ತೆ ರಾವಣನ ಮಗ ಇಂದ್ರಜಿತ್ತು ಈ ದೇವಿಯನ್ನ ಪೂಜೆ ಮಾಡಿ ಎಷ್ಟೋ ಶಕ್ತಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ರು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಇಂದ್ರಜಿತ್ ಪ್ರತ್ಯಾಂಗಿರ ದೇವತೆಯನ್ನ ಅಮ್ಮ ನಿಕುಂಬಿಳ ಎಂದು ಪೂಜೆ ಮಾಡ್ತಾ ಇದ್ದಂತಹ ಒಂದು ದೇವಿ ಅಂತ ಹೇಳಿದ್ರೆ ಅದೇ ಪ್ರತ್ಯಾಂಗಿರ ದೇವಿ. ಅದಕ್ಕೆ ಇರುವಂತಹ ಇನ್ನೊಂದು ಹೆಸರಿದು. ಇಲ್ಲಿ ರಾಮಾಯಣದ ಕಾಲದಲ್ಲಿ ರಾವಣ ಮತ್ತೆ ರಾಮನ ಯುದ್ಧದ ಸಮಯದಲ್ಲಿ ರಾವಣನ ಮಗನಾದಂತಹ ಇಂದ್ರಜಿತ್ತು ಪ್ರತ್ಯಾಂಗಿರ ದೇವಿ ಹೋಮವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಈ ವಿಚಾರ ಹನುಮಂತನಿಗೆ ಹಾಗೆ ರಾಮನ ವಾನರ ಸೇನೆಗೆ ಗೊತ್ತಾಗ್ಬಿಡತ್ತೆ. ಯಾಕೆಂದ್ರೆ ಈ ಹೋಮ ಪೂರ್ಣ ಆದ್ರೆ ರಾವಣನ ಕೈ ಮೇಲಾಗತ್ತೆ ಅನ್ನುವಂಥ ಸತ್ಯ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಆ ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಲಿಕ್ಕೆ ಅವರು ಬೇಕಾದಂತಹ ತೊಂದರೆಯನ್ನು ಕೊಡ್ತಾರೆ. ಹಾಗಾಗಿ ಹನುಮಂತ ಆ ಹೋಮ ನಿಲ್ಲುವಂತೆ ಮಾಡ್ತಾನೆ. ಇಲ್ಲಿ ಇಂದ್ರಜಿತ್ ಲಕ್ಷ್ಮಣನ ಕೈಯಲ್ಲಿ ಆ ಹೋಮ ನಿಂತ ದಿನವೇ ಯುದ್ಧದಲ್ಲಿ ಸಾಯಬೇಕಾಗತ್ತೆ. ಹಾಗಾಗಿ ಆ ಹೋಮ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಹೋಮ ಈ ಪ್ರತ್ಯಾಂಗಿರ ದೇವಿ ಹೋಮ. ಏಕೆ ಅಂತ ಹೇಳಿದ್ರೆ ಇಂದ್ರಜಿತ್ತು ಹಾಗೆ ರಾವಣ ಇಬ್ಬರೂ ಕೂಡ ಅಧರ್ಮದ ಹಾದಿಯಲ್ಲಿ ಇದ್ದಂಥವರು. ಆದರೆ ಪ್ರತ್ಯಾಂಗಿರ ದೇವಿ ಇವರಿಬ್ಬರಿಗೂ ಕೂಡ ಸಹಾಯ ಮಾಡಲ್ಲ. ಹಾಗಾಗಿ ಶ್ರೀರಾಮಚಂದ್ರ ಮತ್ತೆ ಲಕ್ಷ್ಮಣ ಇಬ್ಬರೂ ಯುದ್ಧದಲ್ಲಿ ರಾವಣನನ್ನ ಇಂದ್ರಜಿತ್ತವನ್ನ ಸಂಹಾರ ಮಾಡಲಿಕ್ಕೆ ದೇವಿನೇ ಸಹಾಯ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಎಲ್ಲ ದೇವರಿಗೂ ಕೂಡ ಒಂದೊಂದು ವಾಹನ ಇರುತ್ತೆ. ಹಾಗೆ ಪಾರ್ವತಿಯ ಎಲ್ಲ ರೂಪಗಳಿಗೂ ಕೂಡ ಒಂದೊಂದು ವಾಹನ ಇದೆ. ಆದರೆ ಈ ಪ್ರತ್ಯಾಂಗಿರ ಅವತಾರಕ್ಕೆ ಭೂತ ಪ್ರೇತಗಳೇ ವಾಹನವಾಗಿ ಇರುವಂಥದ್ದು. ಹಾಗಾಗಿ ಭೂತ ಪ್ರೇತಗಳನ್ನೇ ಹಿಡಿದು ತನ್ನ ರಥಕ್ಕೆ ಕಟ್ಟಿ ಹಾಕಿ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ ಪ್ರತ್ಯಾಂಗಿರ ದೇವಿ. ಹಾಗಾಗಿ ಇಡೀ ಪ್ರೇತ ಲೋಕವೇ ಈ ದೇವಿಯ ಹೆಸರನ್ನ ಕೇಳಿದ್ರೆ ಸಾಕು ಅಲ್ಲೋಲ ಕಲ್ಲೋಲವಾಗಿ ಬಿಡತ್ತೆ. ಹಾಗೆ ಎಲ್ಲ ದೇವರಿಗೂ ಕೂಡ ನೈವೇದ್ಯ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆದರೆ ಪ್ರತ್ಯಾಂಗಿರ ದೇವಿಯ ನೈವೇದ್ಯ ಮಾತ್ರ ಬಹಳ ವಿಚಿತ್ರವಾಗಿರುವಂಥದ್ದು. ಬ್ರಹ್ಮ ರಾಕ್ಷಸನನ್ನೇ ಆಕೆ ತಿನ್ನುವಂಥವಳು. ಭೂತ ಪ್ರೇತಗಳನ್ನ ಕಾಲಿನಲ್ಲಿ ಮೆಟ್ಟಿ ಹಿಡಿದು ಬ್ರಹ್ಮ ರಾಕ್ಷಸನನ್ನೇ ನೈವೇದ್ಯವಾಗಿ ನುಂಗಿ ಹಾಕುವಂಥವಳು. ಹಾಗಾಗಿ ಭಕ್ತರ ಕೆಟ್ಟ ಕರ್ಮಗಳನ್ನು ಕೂಡ ಇವಳು ನುಂಗಿ ಹಾಕ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಯಾವುದೇ ಭೂತ ಪ್ರೇತ ವಾಮಾಚಾರ ಮಾಟ ಮಂತ್ರ ಈ ದೇವಿಯ ಮುಂದೆ ನಡೆಯಲ್ಲ. ಹಾಗಾಗಿ ಭಕ್ತರು ಈ ಪ್ರತ್ಯಾಂಗಿರ ದೇವಿಯ ಪೂಜೆ ಮಾಡಿಸುವಂಥದ್ದು, ಹೋಮ ಮಾಡಿಸುವಂಥದ್ದನ್ನು ಮಾಡಿದ್ರೆ ಭೂತ ಪ್ರೇತಾದಿಗಳನ್ನ ಬ್ರಹ್ಮ ರಾಕ್ಷಸಾದಿಗಳನ್ನ ಮಾಟ ಮಂತ್ರ ಯಾವುದೇ ರೀತಿಯ ಈ ಪ್ರಯೋಗಗಳನ್ನು ಮಾಡಿದ್ರೂ ಕೂಡ ಅದು ಭಕ್ತರಿಗೆ ತಾಗಲ್ಲ. ಹಾಗಾಗಿ ಬಹಳ ವಿಶೇಷವಾಗಿ ಮಾಟ ಮಂತ್ರಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡಿಸ್ಬೇಕು. ಹಾಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಮಾಡಬೇಕು. ಇನ್ನು ಪ್ರತ್ಯಂಗಿರ ದೇವಿ ನ್ಯಾಯದ ದೇವಿ. ಏಕೆ ಅಂತ ಹೇಳಿದ್ರೆ ಮನುಷ್ಯನ ದೇಹದ 7 ಚಕ್ರಗಳೇನಿದೆ ಅದರಲ್ಲಿ 7ನೆಯ ಚಕ್ರವಾದಂತಹ ಸಹಸ್ರಾರ ಚಕ್ರವನ್ನೇ ತನ್ನ ಕೈಯಲ್ಲಿ ಹಿಡಿದು ಆಡಿಸುವಂತಹ ದೇವಿ ಇವಳು. ಹಾಗೆ ಈ ಪ್ರತ್ಯಂಗಿರ ದೇವಿಗೆ ಖಾರ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಒಣ ಮೆಣಸಿನಕಾಯಿ ಅಂತ ಹೇಳಿದ್ರೆ ತುಂಬಾ ಇಷ್ಟವಾಗುವಂಥದ್ದು. ಹಾಗಾಗಿ ಪ್ರತ್ಯಂಗಿರ ದೇವಾಲಯದಲ್ಲಿ ಅಮಾವಾಸ್ಯೆಯ ಹುಣ್ಣಿಮೆಗೆ ನಡೆಯುವಂತಹ ಹೋಮಗಳೇನಿದೆ ಅದರಲ್ಲಿ ಹೋಮಕುಂಡಕ್ಕೆ ಕೆಜಿಗಟ್ಟಲೆ ಖಾರದ ಮೆಣಸಿನಕಾಯಿಯನ್ನು ಹಾಕುವಂಥದ್ದು ಇದೆ. ಕೆಲವರು ಸಮಿತ್ತುಗಳನ್ನ ತುಪ್ಪವನ್ನು ಹಾಕಿದ್ರೆ ಪ್ರತ್ಯಂಗಿರ ದೇವತೆಗೆ ಖಾರದ ಒಣ ಮೆಣಸಿನಕಾಯಿ ಹೋಮಕ್ಕೆ ಬೇಕಾಗುತ್ತೆ. ಇಲ್ಲಿ ನಾವು ಮನೆಯಲ್ಲಿ ಒಂದೇ ಒಂದು ಮೆಣಸಿನಕಾಯಿಯನ್ನು ಸುಟ್ಟರೂ ಕೂಡ ಘಾಟು ಬರುವಂಥದ್ದು, ಅದು ಉಸಿರುಗಟ್ಟಿದಂತಹ ವಾತಾವರಣವನ್ನ ಸೃಷ್ಟಿಸ್ಬಿಡತ್ತೆ. ಆದರೆ ಪ್ರತ್ಯಂಗಿರ ಹೋಮದಲ್ಲಿ ಎಷ್ಟೇ ಒಣಮೆಣಸನ್ನ ಹಾಕಿದ್ರೂ ಕೂಡ ಘಾಟು ಬರಲ್ಲ. ಆ ಘಾಟನ್ನೇ ತಾಯಿ ಸೇವನೆ ಮಾಡಿಬಿಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಆ ಹೋಮ ಮಾಡಿಸಿದಂತಹ ಜಾಗಕ್ಕೆ ಹೋದ್ರೆ, ಹೋಮವನ್ನು ಮಾಡಿಸಿದ್ರೆ ಭಕ್ತರ ಮೇಲೆ ಇರುವಂತಹ ದುಷ್ಟಶಕ್ತಿ ವಾಮಾಚಾರ ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದಲೇ ದುಷ್ಟಶಕ್ತಿಗಳನ್ನೇ ನುಂಗಿ ನೀರು ಕುಡಿಯುವಂಥ ದೇವಿ ಪ್ರತ್ಯಂಗಿರ ದೇವಿ. ಹಾಗಾಗಿನೇ ಇಲ್ಲೂ ಕೂಡ ಕೆಲವು ತಾಂತ್ರಿಕ ಪ್ರಯೋಗಗಳಲ್ಲಿ
ಪ್ರತ್ಯಾಂಗಿರ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಇದೆ. ಅದರಲ್ಲೂ ಮಾಟ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರು, ಹಾಗೆ ಕೆಲವರು ಸಿದ್ಧಿ ಮಂತ್ರಗಳನ್ನ, ತಂತ್ರಗಳನ್ನ ಕಲಿಯುವಂಥವರು ಕೂಡ ಈ ದೇವಿಯನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿನೇ ಈ ಮಂಗಳವಾರದ ದಿನ ಪಾರ್ವತಿಯ ಬಹಳ ಭಯಂಕರವಾದಂತಹ ಅವತಾರವಾದಂತಹ ಪ್ರತ್ಯಾಂಗಿರ ದೇವತೆಯನ್ನ ಸ್ಮರಣೆ ಮಾಡಿಕೊಳ್ಳಿ. ನಿಮಗೆ ಯಾವುದೇ ರೀತಿಯ ಕಷ್ಟಗಳಿರಲಿ, ಯಾವುದೇ ರೀತಿಯ ದೃಷ್ಟಿದೋಷ ಇರಲಿ, ಇನ್ನು ಯಾರಾದರೂ ನಿಮಗೆ ಏನಾದರೂ ಒಂದು ಮಾಡಿಸಿದ್ದಾರೆ, ಮಾಟ ಮಂತ್ರ ಪ್ರಯೋಗ ಆಗಿದೆ ಇತ್ಯಾದಿ ಅನುಮಾನಗಳೇನಾದರೂ ಇದ್ರೆ ಈ ದಿನ ಪ್ರತ್ಯಾಂಗಿರ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಈ ದಿನ ಪಾರ್ವತಿಯ ದರ್ಶನವನ್ನ ಮಾಡಿ. ಶಿವ ಪಾರ್ವತಿಯರನ್ನ ಈ ದಿನ ದರ್ಶನ ಮಾಡೋದ್ರಿಂದಲೇ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ನಿಮಗೆ ಬಂದಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು, ದುಃಖಗಳು ಜೊತೆಗೆ ದೃಷ್ಟಿದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಈ ಶ್ರಾವಣ ಮಾಸದ ಮಂಗಳವಾರ ಅತ್ಯಂತ ಮಂಗಳಕರವಾಗಿರುವಂಥದ್ದು, ಮಂಗಳಗೌರಿ ಪೂಜೆಯನ್ನ ನೆರವೇರಿಸುವಂತಹ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಗೌರಿಯ ಜೊತೆಯಲ್ಲಿ ಶಿವನನ್ನ ಆರಾಧನೆ ಮಾಡಿ. ಹಾಗೆ ಮುಂದೆ ನಡೆಯುವಂತಹ ಈ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲೂ ಕೂಡ ಬರೀ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಸಾಲದು, ನಾರಾಯಣನನ್ನು ಕೂಡ ಪೂಜೆ ಮಾಡಬೇಕು. ಹಾಗಾಗಿ ಮಹಾವಿಷ್ಣು, ಮಹಾಲಕ್ಷ್ಮಿ ಆರಾಧನೆ ಒಂದು ಕಡೆ ಆದ್ರೆ, ತಾಯಿ ಪಾರ್ವತಿ ಹಾಗೆ ಪರಶಿವ ಇವರನ್ನು ಕೂಡ ಜೋಡಿ ಜೋಡಿಯಾಗಿ ಆರಾಧನೆ ಮಾಡಬೇಕು. ಆಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಿಮಗೆ ಬಂದಿರುವಂತಹ ಕಷ್ಟಗಳು ದೂರವಾಗುತ್ತೆ, ಜೀವನ ಸುಖಮಯವಾಗಿರುತ್ತೆ. ಇದನ್ನ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆಯಲ್ಲಿ ಚಂದ್ರ, ದುಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಮಿಶ್ರ ಫಲಗಳು ಬಹಳ ಬೇಗ ಈ ದಿನ ಬರುವಂಥದ್ದು ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಭಾರಿ ಸೋಲು ಉಂಟಾಗುವಂಥದ್ದು, ಕೆಲವೊಮ್ಮೆ ನಷ್ಟಗಳು ಆಗುವಂತಹ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು. ಈ ಆರೋಗ್ಯವೇ ಈ ದಿನ ನಿಮಗೆ ಕೈ ಕೊಡುತ್ತೆ. ಅದಕ್ಕಾಗಿಯೇ ಈ ದಿನ ಮೂಮೆಂಟ್ಸ್ ಅನ್ನುವಂಥದ್ದು ಇಲ್ಲ, ಪ್ರಯಾಣ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಇದ್ದ ಕಡೆಯೇ ನಿಮ್ಮ ವ್ಯವಹಾರಗಳನ್ನು ತೋರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಭೆ 4 ಜನರಿಗೆ ಪರಿಚಯ ಆಗುವಂಥದ್ದು ಕೂಡ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಗೌರವ ಸಂದಾಯ ಆಗುತ್ತೆ ನಿಮಗೆ. ಇನ್ನು ಕುಟುಂಬದ ವಾತಾವರಣ ಕೂಡ ಈ ದಿನ ಸ್ವಲ್ಪ ಸಮಸ್ಯಾತ್ಮಕವಾಗಿ ಇರುವಂಥದ್ದು. ಕುಟುಂಬಸ್ಥರು ನಿಮ್ಮ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮಿಂದ ಏನೋ ಆಗತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ, ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ. ಆದರೆ ಈ ದಿನದ ಕಾರ್ಯದ ಒತ್ತಡದಿಂದ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಕುಟುಂಬಸ್ಥರಿಂದಲೇ ನಿಮಗೆ ಸ್ವಲ್ಪ ಮೂದಲಿಕೆಯ ಮಾತುಗಳು ಬರುವಂಥದ್ದಿದೆ. ಹಾಗೆ ನಿಮ್ಮ ಬಗ್ಗೆನೇ, ನಿಮ್ಮ ಒಂದು ಅಸ್ತಿತ್ವದ ಬಗ್ಗೆನೇ ಮಾತಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಕುಟುಂಬಸ್ಥರ ನಡವಳಿಕೆ, ಅವರ ಮಾತು ಈ ದಿನ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಇನ್ನು ಈ ದಿನ ಈ ಹಣಕಾಸಿನ ವಿಚಾರದಲ್ಲಿ ನೀವು ಕುಟುಂಬ ಸದಸ್ಯರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಏಕಾಏಕಿ ನೀವೇ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ವಾಹನದಿಂದಲೇ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದು, ವಾಹನಕ್ಕಾಗಿಯೇ, ಪ್ರಯಾಣಕ್ಕಾಗಿಯೇ ಈ ದಿನ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳು ಕೂಡ ಮಿಶ್ರಿತವಾಗಿ ಸಾಗುವಂಥದ್ದು. ಎಲ್ಲೂ ಕೂಡ ನಿಮಗೆ ಕೆಲಸ ಬೇಗ ಆಗಲ್ಲ, ತುಂಬ ನಿಧಾನವಾಗಿಬಿಡುತ್ತೆ, ತಾಳ್ಮೆ ಕೆಟ್ಟು ಹೋಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನದಲ್ಲಿ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಮನಸ್ಸು ಒಂದು ಹಿಡಿತಕ್ಕೆ ಬರುತ್ತೆ. ಹಾಗೆ ಕಾರ್ಯವಿಘ್ನಗಳೇನಿದೆ ಅದು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಆದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದರಲ್ಲೂ ಕುಟುಂಬದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಚೆನ್ನಾಗಿದೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ರೆ, ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೆ ಈ ದಿನ ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಶ್ರಮಕ್ಕೆ ಸಂಪೂರ್ಣವಾದಂಥ ಒಂದು ಫಲ ಸಿಕ್ಕಿದಂಥ ಭಾವನೆ ನಿಮಗೆ ಬರುವಂಥದ್ದು. ಹಾಗೆ ಈ ದಿನ ಸಮಾಜದಲ್ಲಿ ಹಿರಿಯರೊಂದಿಗೆ ಹೊಸ ಪರಿಚಯಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಕೆಲವರನ್ನು ಭೇಟಿ ಮಾಡ್ತೀರಿ, ಕೆಲವರ ಪರಿಚಯ ಆಗುತ್ತೆ, ಕೆಲವರೊಂದಿಗೆ ವ್ಯವಹಾರಗಳನ್ನು ಮಾಡುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲತೆಗಳು ಜಾಸ್ತಿ.
ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಸರಾಗವಾಗಿ ಕೆಲಸ ಆಗುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಒಂದು ಭಾವನೆಗಳನ್ನು, ಕಷ್ಟಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಅದರಲ್ಲೂ ನಿಮ್ಮ ಕಂಫರ್ಟ್ಗೆ, ಮನೆಯ ಒಂದು ಸೊಬಗಿಗೆ ಅಥವಾ ಈ ಬ್ಯೂಟಿಫಿಕೇಷನ್ಗೆ, ಸೌಂದರ್ಯೀಕರಣಕ್ಕೆ ಈ ದಿನ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ. ಈ ಖರೀದಿ ನಿಮಗೆ ಒಳ್ಳೆಯ ಲಾಭವನ್ನೇ ತರುವಂಥದ್ದು. ಹಾಗೆ ಉದ್ಯೋಗಿಗಳಿಗೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ತುಂಬ ಅನುಕೂಲತೆಗಳಿರುತ್ತೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಎಷ್ಟೋ ಅನುಭವವನ್ನು ಪಡ್ಕೊಂಡಿದ್ದೀರಿ, ಎಷ್ಟೋ ಸಲ ಸೋತು ನಂತರ ಗೆದ್ದಿರುವಂಥ ವ್ಯಕ್ತಿ ನೀವು, ವ್ಯಕ್ತಿತ್ವ ನಿಮ್ಮದು. ಅದಕ್ಕಾಗಿಯೇ ಸೋತಾಗ ತಲೆ ಎತ್ತಿ ನಡೆಯುವಂಥ ಧೈರ್ಯ ಇರಬೇಕು, ಅದನ್ನು ನೀವು ಕಲಿಸಿದ್ದೀರಿ. ಹಾಗೆ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂಥ ವಿನಯಶೀಲತೆ ಇರಬೇಕು, ಅದನ್ನು ಕೂಡ ಅನುಸರಣೆ ಮಾಡಿದ್ದೀರಿ. ಹಾಗಾಗಿ ಈ ಸಮಾಜದಲ್ಲಿ ಹೇಗೆ ಇರಬೇಕು, ಹೇಗೆ ಇದ್ದರೆ ನಿಮಗೆ ಗೌರವ ಅನ್ನುವಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೀರಿ, ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಿ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ, ಲಾಭವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಶುಭ ಫಲಗಳು ಇರುವಂತಹ ದಿನ. ಅದರಲ್ಲೂ ಜೀವನದಲ್ಲಿ ಬದಲಾವಣೆ ಉಂಟಾಗುವಂಥ ಸಮಯ ಇದು. ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಇದೆ, ನಾಳೆಗೆ ಬೇಕಾದಂತಹ ಒಂದು ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಆದರೆ ಒತ್ತಡದಲ್ಲಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ, ಮನಸ್ಸು ತುಂಬ ಖುಷಿಯಾಗಿರಬೇಕು. ಹಾಗೆ ಯಾವುದೇ ಒತ್ತಡರಹಿತವಾದಂತಹ ಸಂದರ್ಭ ಇರಬೇಕು. ಅಂಥ ಒಂದು ವೇಳೆಯಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಮಾತಿಗೆ ಮೌಲ್ಯ ಸಿಕ್ಕುವಂಥದ್ದಾಗಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ನಿಮ್ಮ ನೆರವಿಗೆ ಒಂದು ಒಳ್ಳೆಯ ಬೆಲೆ ಬರುವಂತಹ ಸಂದರ್ಭಗಳು ಬಹಳ ಬೇಗ ಬರುತ್ತೆ. ಆದರೆ ಒಂದು ಮಾತನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು, ನಿಮಗೆ ಮೌಲ್ಯ ಸಿಕ್ಕುವಂಥದ್ದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಯಾರು ನಿಮ್ಮನ್ನು ಬಂದು ಕೇಳ್ಕೊಳ್ತಾರೆ ಅಂಥವ್ರಿಗೆ ಸಹಾಯ ಮಾಡಿ, ಆದರೆ ಮೇಲೆ ಬಿದ್ದು ನೀವೇ ಸಹಾಯ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಚಳಿಗಾಲದಲ್ಲಿ ಯಾವ ಸೂರ್ಯನಿಗೆ ನಿರೀಕ್ಷೆ ಇತ್ತೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ತಿರಸ್ಕಾರವೂ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮಾತು ಕೆಲವರಿಗೆ ಅಪತ್ಯ ಆಗ್ಬೋದು, ನಿಮ್ಮ ಸಲಹೆ ಬೇಡ ಅನ್ನಿಸ್ಬೋದು. ಆದರೆ ಅವರಿಗೆ ಅಗತ್ಯ ಇದ್ದಾಗ ಮಾತ್ರ ನೀವು ಇಂಥ ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಪಾಲುದಾರರ ಜೊತೆಯಲ್ಲಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ವಿವಾದಗಳೇನಾದರೂ ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದು ಕೂಡ ಈ ದಿನ ಯಶಸ್ವಿಯಾಗಿ ನಿವಾರಣೆಯಾಗುತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಮೂಡುವಂಥ ಯೋಗ ಈ ದಿನ ಬರುವಂಥದ್ದು. ಹಾಗಾಗಿನೇ ನಾಳಿನ ದೃಷ್ಟಿಯಲ್ಲಿ ನಿಮ್ಮ ಆರೋಗ್ಯ ಆಗಲಿ, ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಅದನ್ನು ನೀವು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಬಂಧು ಮಿತ್ರರಿಂದ ಅಪರೂಪಕ್ಕೆ ಆಹ್ವಾನ ಬರುವಂಥದ್ದು, ಬಂಧುವನ್ನು ಮಿತ್ರರನ್ನು ಈ ದಿನ ನೀವು ಭೇಟಿ ಮಾಡುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲತೆಗಳಿರುತ್ತೆ, ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸ ಕಾರ್ಯಗಳನ್ನು ಹೇಗೆ ಆರಂಭ ಮಾಡಬೇಕು, ಯಾವುದು ಎಲ್ಲಿಗೆ ತಲುಪುತ್ತೆ ಅನ್ನುವಂಥ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಇರುವಂಥ ದಿನ ಇದು. ಹಾಗೆ ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮನಸ್ಸು ಖುಷಿಯಾಗಿಟ್ಕೊಳ್ಬೇಕು ಅನ್ನುವಂಥದ್ರಲ್ಲೇ ಏನೋ ಒಂದು ಅವಘಡ ಸಂಭವಿಸುವಂಥದ್ದು. ಹಾಗಾಗಿ ಈ ದಿನ ನೀವು ನಗಲಿಕ್ಕೆ ಸಾಧ್ಯ ಆಗಲ್ಲ, ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಒಂದು ಸುದ್ದಿ, ಯಾವುದೋ ಒಂದು ಸನ್ನಿವೇಶ, ಒಂದು ಘಟನೆ ಈ ದಿನ ನಿಮ್ಮನ್ನು ತುಂಬ ಕಾಡಿಸುತ್ತೆ, ಪೀಡಿಸುತ್ತೆ. ಹಾಗೆ ಈ ದಿನದಲ್ಲಿ
ಹಣಕಾಸಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಆಶಾದಾಯಕವಾಗಿ ಇರಲ್ಲ. ನಿಮ್ಮ ಖರ್ಚು ವೆಚ್ಚಗಳಿಗೆ ಬೇಕಾದಷ್ಟು ಹಣ ಸಿಕ್ಕಲ್ಲ. ಒಂದು ನಿಮ್ಮ ಯೋಜನೆ ದೊಡ್ಡದಾಗಿರಬಹುದು, ಅಥವಾ ನಿಮ್ಮದೇ ಸಣ್ಣ ಯೋಜನೆ ಆದರೂ ಕೂಡ ಅದಕ್ಕೂ ಕೂಡ ಬೇಕಾದಂಥ ಹಣ ನಿಮ್ಮ ಕೈಲಿ ಇರದೇ ಇರಬಹುದು. ಹಾಗಾಗಿನೇ ಈ ದಿನ ಹೊಸ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ದೂರದ ಪ್ರಯಾಣ ಬೇಡ. ಹಾಗೆ ಈ ದಿನ ಲಾಭವನ್ನು ಪಡ್ಕೊಂಡೇ ಅನ್ನುವಂಥ ಒಂದು ಹುಮ್ಮಸ್ಸು, ಉತ್ಸಾಹದಲ್ಲೇ ಕೆಲವೊಂದನ್ನು ಮರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ. ಹಾಗಾಗಿ ತುಂಬ ಪ್ರಾಯೋಗಿಕವಾಗಿ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನೆರವು ಬಹಳ ಅಪರೂಪಕ್ಕೆ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಇಷ್ಟು ದಿನ ನಿಮ್ಮ ಬಗ್ಗೆ ಕಾಳಜಿ ವಹಿಸದೇ ಇದ್ದಂಥವರು, ನಿಮ್ಮ ಬಗ್ಗೆ ಏನೂ ಕೇಳದೇ ಇದ್ದಂಥವರು ಕೂಡ ಈ ದಿನ ವಿಶೇಷ ಆಸಕ್ತಿಯಿಂದ ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ವಿಚಾರಗಳನ್ನು ಕೆದಕಿ ಕೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಅವರಿಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ, ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಆತುರತೆಯಲ್ಲಿ ಅವರಿರ್ತಾರೆ. ಆದರೆ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೂ ಕೂಡ ಅತಿಯಾಗಬಾರ್ದು. ಆ ರೀತಿ ನೋಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಆದರೆ ಸುಖದಿಂದ ವಂಚಿತರಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು ಇದೆ. ಇನ್ನು ಪುಸ್ತಕ ನಿಮಗೆ 4 ಆಣೆ ಭಾಗ ಬುದ್ಧಿಯನ್ನು ಕಲಿಸಿದ್ರೆ, ಅನುಭವ 12 ಆಣೆ ಒಂದು ಜೀವನವನ್ನು ಕಲಿಸಿರುತ್ತೆ. ಇದು ಜೀವನ ಪಾಠ. ಹಾಗಾಗಿ ಈ ದಿನ ನಿಮ್ಮ ಅನುಭವವೇ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಹಾಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ನಿಮ್ಮ ಸ್ನೇಹಿತರನ್ನಾಗಲಿ ಅಥವಾ ಭಿನ್ನಾಭಿಪ್ರಾಯ ಇರುವಂತಹ ಕುಟುಂಬಸ್ಥರನ್ನಾಗಲಿ ಓಲೈಸಲಿಕ್ಕೆ ಪ್ರಯತ್ನ ಪಟ್ಟರೂ ಅದು ಫಲವನ್ನು ಕೊಡಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನಗಳು ನಿರರ್ಥಕವಾಗಿಬಿಡುತ್ತೆ, ವ್ಯರ್ಥ ಆಗಿಬಿಡುತ್ತೆ. ಇನ್ನು ಈ ದಿನ ಮಕ್ಕಳ ಬಗ್ಗೆ ಮನೆಯಲ್ಲಿ ಒಂದು ಚರ್ಚೆ ಆರಂಭ ಆಗುವಂಥದ್ದು ಇದೆ. ಹಾಗಾಗಿ ಆ ಚರ್ಚೆಯಲ್ಲಿ ಕೆಲವು ವಿರುದ್ಧವಾದ ಅಭಿಪ್ರಾಯಗಳು ಬರಬಹುದು. ಚರ್ಚೆ ವಾದ ವಿವಾದಕ್ಕೆ ತಿರುಗಬಹುದು. ಇದು ಮನಃಶಾಂತಿಗೆ, ಮನಸ್ಸಿನ ನೆಮ್ಮದಿಗೆ ಈ ದಿನ ಕಾರಣ ಆಗುವಂಥ ವಿಚಾರಗಳೇನಿದೆ ಅದು ವಿರುದ್ಧ ಫಲವನ್ನು ನಿಮಗೆ ಕೊಡುತ್ತೆ. ಇನ್ನು ಈ ದಿನದಲ್ಲಿ ಅಧಿಕಾರಿಗಳಿಂದ ಬೆಂಬಲ ಸಿಕ್ಕತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿರ್ತೀರಿ. ಆದರೆ ಅವರು ಕೂಡ ಈ ದಿನ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಲ್ಲ. ಇನ್ನು ಈ ದಿನದ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಪಾಲುದಾರರ ಜೊತೆ ಇರುವಂಥ ಸಂಬಂಧಗಳೇನಿದೆ ಅದನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಮುಗ್ಧತೆಯನ್ನಾಗಲಿ, ನಿಮ್ಮ ಒಳ್ಳೆಯತನವನ್ನಾಗಲಿ ನಿಮ್ಮ ಬಂಧುಗಳು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಈ ದಿನ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ಈ ದಿನ ನೀವು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹೂಡಿಕೆ ಮಾಡುವಂಥ ವಿಚಾರಗಳು, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ವಿಚಾರ, ಇದರಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಕೆಲವು ಮಾಹಿತಿಯ ಕೊರತೆಯಿಂದ ಆಗಬಹುದು, ಇಲ್ಲ ಓವರ್ ಕಾನ್ಫಿಡೆನ್ಸಿಂದ ಇಂಥ ಒಂದು ತಪ್ಪು ನಿರ್ಧಾರಗಳಾಗುವಂಥದ್ದು ಇದೆ. ಇದು ಹಣಕಾಸಿನ ನಷ್ಟಕ್ಕೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಈ ದಿನ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ಕೀರ್ತಿ ಸ್ಥಾನದಲ್ಲಿ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಭಾವನೆ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಸಮಸ್ಯೆ ನಿವಾರಣೆಯತ್ತ ಸಾಗುವಂಥದ್ದು ಇದೆ. ಯಾರೋ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ದೀರ್ಘಕಾಲದಲ್ಲಿ ಇದ್ದಂತಹ ಸಾಲಗಳು ಇತ್ಯರ್ಥ ಆಗುತ್ತೆ. ಬಹಳ ದಿನಗಳಿಂದ ನೆನೆಗುದಿಗೆದ್ದಂತಹ ವಿಚಾರಗಳು ಈ ದಿನ ಇತ್ಯರ್ಥಕ್ಕೆ ಬರುತ್ತೆ. ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಅಂಥ ಒಂದು ರಾಜಿ ಸೂತ್ರವನ್ನು ಈ ದಿನ ನೀವು ಕಂಡು ಹಿಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ
ಹಣಕಾಸಿನ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಹಠ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆದರೂ ಈ ದಿನ ಗ್ರಹಗತಿಗಳಾಗಲಿ ಸನ್ನಿವೇಶಗಳಾಗಲಿ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಇಂಥ ಒಂದು ಅನುಕೂಲದ ಪರಿಸ್ಥಿತಿಯನ್ನು ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಪರವಾಗಿ ಈ ದಿನ ಅದನ್ನು ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂವಹನ ಕೌಶಲ್ಯ ಏನಿದೆ, ಕಮ್ಯುನಿಕೇಷನ್ ಏನಿದೆ, ಅದು ವೃತ್ತಿ ರಂಗದಲ್ಲಿ ನಿಮಗೆ ಗೌರವವನ್ನು ತರುತ್ತೆ. ಮಾತುಗಾರಿಕೆ ಚೆನ್ನಾಗಿದೆ. ಮಾತಿನಿಂದಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಮಾತಿನಿಂದಲೇ ಕೆಲವರನ್ನು ಆಕರ್ಷಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಮಾತು ಈ ದಿನ ನಿಮಗೆ ಪ್ರಮುಖವಾಗಿರುವಂಥ ಒಂದು ಅಸ್ತ್ರ. ಹಾಗೆ ಈ ದಿನ ಸಮಯವನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಸಮಯ ಪ್ರಜ್ಞೆ ಇದೆ. ಅದಕ್ಕಾಗಿಯೇ ಯಾವ ಕೆಲಸದಲ್ಲೂ ಕೂಡ ಈ ದಿನ ನಿಮಗೆ ಸೋಲು ಅನ್ನುವಂಥದ್ದು ಇಲ್ಲ. ಆದರೆ ಕೆಲವರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಿಜ್ಞಾಸೆ ಇದೆ. ಅವರನ್ನು ನಂಬಬೇಕೋ ಬಿಡಬೇಕೋ ಅನ್ನುವಂಥದ್ದು. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಹಾಗಾಗಿ ಬೇರು ಇಲ್ಲ ಆದರೆ ಮರ ಉಳಿಯಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧ ಉಳಿಯಲ್ಲ. ಹಾಗಾಗಿನೇ ಸಂಬಂಧ ಇರಬೇಕು, ರಿಲೇಷನ್ಶಿಪ್ ಇರಬೇಕು. ಅದಕ್ಕಾಗಿ ನಂಬಿಕೆ ಇಟ್ಕೊಂಡು ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಜನರನ್ನು ನಂಬಬೇಕು. ಏಕೆ ಅಂತ ಹೇಳಿದ್ರೆ ನೀವು ವ್ಯಕ್ತಿಗಳ ಈ ಸೈಕಾಲಜಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಹಾಗೆ ಅಂಥ ವಿಶೇಷ ಸನ್ನಿವೇಶ ಒಂದು ಒದಗಿ ಬರುವಂಥದ್ದು ಇದೆ. ಅಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ತೋರಿಸಿ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಇನ್ನೂ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಕುಟುಂಬದಲ್ಲಿ ಈ ದಿನ ನಿಮಗೆ ನೆಮ್ಮದಿ ಇಲ್ಲ, ಒತ್ತಡಗಳು ಜಾಸ್ತಿ, ಏನೋ ಗಲಾಟೆ, ಏನೋ ತಾಪತ್ರಯ, ಯಾವುದೋ ಒಂದು ಬಗೆಹರಿಯದಂತಹ ಸಮಸ್ಯೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಹಾಗಾಗಿನೇ ಈ ದಿನದ ಬದುಕು ನಿಮಗೆ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೋಜಲಾಗಿರುವಂಥ ಸನ್ನಿವೇಶವನ್ನು ತಲುಪಿಬಿಟ್ಟಿದ್ದೀರಿ. ಇದನ್ನು ನಿವಾರಣೆ ಮಾಡಿಕೊಳ್ಬೇಕು, ಇದರಿಂದ ಮುಕ್ತಿ ಸಿಗಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೋಪತಾಪವನ್ನು ಮಾಡಿಕೊಳ್ಳುವಂಥದ್ದನ್ನು ಕೂಡ ಅವಾಯ್ಡ್ ಮಾಡಬೇಕು. ಶತ್ರುವಿನ ಲೋಹ ಎಷ್ಟೇ ಕಾದಿದ್ರೂ ಕೂಡ ಅದನ್ನು ಹೊಡೆಯುವಂಥ ಸುತ್ತಿಗೆ ಮಾತ್ರ ತಣ್ಣಗಾಗಿಯೇ ಇರಬೇಕು. ತಣ್ಣಗಿದ್ದಷ್ಟು ನಿಮಗೆ ಫಲ ಜಾಸ್ತಿ. ಹಾಗೆ ಈ ದಿನ ಬಂಧು ಮಿತ್ರರಿಂದ ಬರುವಂಥ ಒಂದು ಮಾಹಿತಿ, ಒಂದು ಸುದ್ದಿ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆದರೆ ಆಶ್ಚರ್ಯಕ್ಕೆ ಈ ದಿನ ಒಂದು ಪರಿಹಾರ ಕೂಡ ಇದೆ ಅನ್ನುವಂಥದ್ದನ್ನು ಮರಿಬೇಡಿ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಸಾಲದು. ಏಕೆಂದರೆ ನಿಮ್ಮ ನಿರ್ಧಾರ ಈ ದಿನ ಸ್ವಲ್ಪ ಆತುರವಾಗಿ ಇರುವಂಥದ್ದು ಇದೆ. ನಿಮ್ಮ ಮಾತು ಅಷ್ಟೊಂದು ನಯ ವಿನಯತೆಯಿಂದ ಕೂಡಿರಲ್ಲ. ಎಲ್ಲೋ ಒಂದು ಕಡೆ ಕಠಿಣ ಶಬ್ದಗಳನ್ನು ನೀವು ಉಪಯೋಗಿಸುವಂಥದ್ದು. ಹಾಗೆ ಏಕಾಏಕಿ ನಿಮ್ಮ ತೀರ್ಮಾನದಲ್ಲಿ ಬದಲಾವಣೆಗಳನ್ನು ತರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಈ ದಿನ ಸ್ಥಿಮಿತದಲ್ಲಿ ಇರಲ್ಲ. ಹಾಗೆ ಈ ದಿನ ಮಕ್ಕಳ ಆರೋಗ್ಯದ ಕಡೆ, ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಮೊದಲು ಮನೆಯಿಂದ ಸಹಕಾರ ಸಿಗಬೇಕು. ಹಾಗಾಗಿ ಈ ದಿನ ಅಂತಹ ಸಹಕಾರವನ್ನು, ಸಹಾಯವನ್ನು, ಹಾಗೆ ಆತ್ಮವಿಶ್ವಾಸವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಶಿವಸ್ತೋತ್ರವನ್ನು, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನೆನ್ನೆಗಿಂತ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಭದ್ರತೆ ಇರುವಂಥ ದಿನ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ಇದ್ದುದರಲ್ಲೇ ತೃಪ್ತಿ ಪಡ್ಕೊಳ್ಳುವಂಥ ಒಂದು ಸ್ವಭಾವ ಇದೆ. ಹಾಗಾಗಿನೇ ಈ ದಿನ ಯಾವುದೋ ಹೊರೆ ಅಲ್ಲ, ಯಾವುದೇ ವಿಚಾರಗಳು ಕೂಡ ಈ ದಿನ ನಿಮ್ಮನ್ನು ಬಾಧಿಸಲ್ಲ. ಅಷ್ಟರ ಮಟ್ಟಿಗೆ ಬಹಳ ಚುರುಕಾಗಿ, ಅಷ್ಟೇ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಇಲ್ಲ ಸಮಸ್ಯೆಗಳನ್ನು ಮ್ಯಾನೇಜ್ ಮಾಡುವಂಥ ಒಂದು ಸ್ವಭಾವ ಈ ದಿನ ಇರುತ್ತೆ. ಹಾಗೆ ಈ ದಿನ
ನಿಮ್ಮ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರ ವಿಚಾರದಲ್ಲಾಗಲಿ ತುಂಬ ಆಸಕ್ತಿ ಇದೆ, ಮುತುವರ್ಜಿ ಇದೆ, ಕಳಕಳಿ ಇದೆ. ಹಾಗೆ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದುಕೊಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುವಂಥದ್ದು ಇದೆ. 4 ಜನ ನಿಮ್ಮ ಕೆಲಸವನ್ನು ಹೊಗಳ್ತಾರೆ. ಹಾಗೆ ಈ ದಿನ ಮನೆಯ ಸುರಕ್ಷತೆಯ ಬಗ್ಗೆ, ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಈ ದಿನ ತುಂಬ ಕಾಳಜಿ ಇರುವಂಥದ್ದು, ಅವರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ವಿರೋಧಿಗಳ ಮೇಲೆ ಈ ದಿನ ಸಂಪೂರ್ಣವಾದಂತಹ ಒಂದು ನಿಯಂತ್ರಣವನ್ನು ಸಾಧಿಸ್ತೀರಿ. ಹಾಗಾಗಿ ವಿರೋಧಿಗಳ ಒಂದು ಆಟ ನಡೆಯಲ್ಲ. ಏಕೆಂದರೆ ನೀವು ಬಹಳ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಾಗಲಿ ತುಂಬ ಸ್ಥಿರತೆ ಇದೆ, ತುಂಬ ಉತ್ಸಾಹ ಇದೆ, ತುಂಬ ಆಸಕ್ತಿ ಇದೆ. ಜೊತೆಗೆ ಈ ದಿನ ಲಾಭದ ಅಂಶ ಕೂಡ ನಿಮಗೆ ಕಾಣುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ವಿಚಾರವಾಗಿ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಿಸುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮಾತು ಭರವಸೆಯನ್ನು ತರುತ್ತೆ. ಆಡುವಂಥ ಮಾತಿನಲ್ಲಿ ಸತ್ಯತೆ ಇದೆ, ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇದೆ. ಇದೇ ನಿಮಗೆ ಶ್ರೇಯಸ್ಸು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ವ್ಯಯಸ್ಥಾನ ಇದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುವಂಥದ್ದು. ಹಾಗೆ ಈ ದಿನ ಯಾವುದೋ ಒಂದು ಆಸಕ್ತಿದಾಯಕವಾದಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ವಿಚಾರವಾಗಿಯೇ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಏಕೆಂದರೆ ಕೆಲವೊಮ್ಮೆ ನೀವು ಒಂದು ವಿಚಾರವನ್ನು ಹಚ್ಚಿಕೊಂಡ್ರೆ ಅದನ್ನೇ ಮುಂದುವರಿಸುವಂಥದ್ದು. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಆಗಲಿ, ಕೆಲವು ವಿಷಯಗಳ ಬಗ್ಗೆ ಆಗಲಿ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಸ್ವಭಾವ ನಿಮ್ಮದು. ಹಾಗಾಗಿ ಈ ದಿನದಲ್ಲಿ ಅನುಭವದಲ್ಲಿ ಹೇಳೋದಾದರೆ ಈ ದಿನ ಒಂದು ವಿಚಾರದಲ್ಲೇ ಹೆಚ್ಚು ಗಮನ ಕೊಡುವಂಥದ್ದು ಇದೆ. ಹಾಗಾಗಿ ಜೀವನ ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ನಾನಾ ವಿಚಾರಗಳಿದೆ, ನಾನಾ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಕೈಚಳಕವನ್ನು ತೋರಿಸಬೇಕು. ಆದರೆ ಈ ದಿನ ಎಲ್ಲಿ ಸೋಮಾರಿತನ ಇದೆ ಅಥವಾ ಎಲ್ಲಿ ನಿರಾಸಕ್ತಿ ಇದೆ ಅಂಥ ಕಡೆ ಯಾವುದೋ ಒಂದು ವಿಚಾರಕ್ಕೆ ಅಂಟಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಬಲವಂತಕ್ಕೆ ಅಥವಾ ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ನೀವು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನೋಡಬೇಕು. ಏಕೆಂದರೆ ಜವಾಬ್ದಾರಿ ಕೆಲಸ ಅಂದರೆ ಈ ದಿನ ಸ್ವಲ್ಪ ಹಿಂದೇಟು ಆಗುವಂಥ ಸ್ವಭಾವ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಬಾರ್ದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾರೂ ಚಕಾರ ಎತ್ತಬಾರ್ದು ಅನ್ನುವಂಥ ಒಂದು ಧೋರಣೆ ಇದೆ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಇಲ್ಲಿ ಹೊಂದಾಣಿಕೆಯ ಸ್ವಭಾವ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಕಾರ್ಯವಿಘ್ನಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಆಗುವಂಥದ್ದು, ಅದರ ಬಗ್ಗೆ ಒಂದು ಮರುಚಿಂತನೆ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ಲ ಆದ ಮೇಲೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಮೊದಲೇ ನೀವು ಪೂರ್ವ ಸಿದ್ಧತೆಯೊಂದಿಗೆ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನಸ್ಸು ಸದಾ ಕೆಲಸಗಳಲ್ಲಿ ಇರಲಿ, ನಾಳಿನ ಭವಿಷ್ಯದ ಬಗ್ಗೆ ಇರಲಿ, ಒಂದು ವಿಷನ್ ಇರಲಿ. ಹಾಗೆ ನಿಮ್ಮ ಪ್ರಯತ್ನ ಕೂಡ ತುಂಬ ಧನಾತ್ಮಕವಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 11ನೇ ಮನೆ. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಎಲ್ಲ ಕೂಡ ನಿಮಗೆ ಒಂದು ರೀತಿಯಲ್ಲಿ ಅನುಕೂಲಕರವಾಗಿ ಇರುವಂಥದ್ದು. ಹಾಗೆ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ಬೋದು, ಆದರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥ ಒಂದು ನಿಷ್ಠೆ ಇದೆ, ಅಂಥ ಒಂದು ಹಠ ಇದೆ. ಹಾಗೆ ಅಗತ್ಯಕ್ಕೆ ಆಪ್ತ ಸ್ನೇಹಿತರ ಸಹಾಯ ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ಚರ್ಚೆ ಆಗುವಂಥದ್ದು, ಹಾಗೆ ಕುಟುಂಬದಲ್ಲಿ ನಡೆಯುವಂತಹ ಒಂದು ಮಾತುಕತೆ ಚರ್ಚೆ, ಇದರಲ್ಲಿ ಒಂದು ಅಂತಿಮವಾದಂತಹ ಒಂದು
ಸಿದ್ಧಾಂತವನ್ನು ನೀವು ಪ್ರತಿಪಾದಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಅದರಲ್ಲಿ ಹೊರಬರುವಂತಹ ವಿಚಾರಗಳಲ್ಲಿ ಈ ದಿನ ನಿಮ್ಮದೇ ಆದಂಥ ಒಂದು ಥಿಯರಿಯನ್ನು ನೀವು ಹೇಳುವಂಥದ್ದು ಕೂಡ ಇದೆ. ಏಕೆಂದರೆ ಗೆದ್ದವರು ಏನು ಹೇಳಿದ್ರೂ ಕೂಡ ಅದು ವೇದವಾಕ್ಯವಾಗುತ್ತೆ. ಸೋತವರು ಭಗವದ್ಗೀತೆಯನ್ನು ಹೇಳಿದ್ರೂ ಕೂಡ ಜನ ನಂಬಲ್ಲ. ಆದರೆ ಈ ದಿನ ನಿಮ್ಮ ಮಾತಿಗೆ ಒಂದು ಕಿಮ್ಮತ್ತಿದೆ, ಒಂದು ಬೆಲೆ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗೆ ಈ ದಿನ ಬೇಕು ಅನ್ನೋಂಥವ್ರು ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ಹುಡ್ಕೊಂಡು ಬರ್ತಾರೆ, ಬೇಡ ಅನ್ನೋಂಥವ್ರು ಕಣ್ಣೆದುರುಗಿದ್ರೂ ಕೂಡ ಕಡೆಗಣಿಸ್ತಾರೆ. ಇಂಥ ಒಂದು ವಿಚಾರ ಈ ದಿನ ನಿಮಗೆ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ತೋರುವಂತಹ ಒಂದು ಪ್ರೀತಿ, ಅವರ ವಾತ್ಸಲ್ಯ ಈ ದಿನ ನಿಮಗೆ ಈ ಒಂದು ವಿಚಾರದಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಯಾರು ನಿಮ್ಮ ಶತ್ರುಗಳಿದ್ದಾರೆ, ಯಾರು ನಿಮಗೆ ಮಿತ್ರರಾಗಿದ್ದಾರೆ ಅನ್ನುವಂಥ ವಿಚಾರಗಳು, ಹಾಗೆ ಈ ಗಟ್ಟಿ ಜೊಳ್ಳು ಅನ್ನುವಂಥ ವಿಚಾರಗಳು ಕೂಡ ನಿಮಗೆ ಗಮನಕ್ಕೆ ಬರುವಂಥದ್ದು. ಒಟ್ಟಾರೆ ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ಜೀವನದ ಮುಂದಿನ ಆಗು ಹೋಗುಗಳ ನಿರ್ಧಾರ ಚೆನ್ನಾಗಾಗತ್ತೆ. ಹಾಗೆ ಈ ದಿನ ಭಾವನಾತ್ಮಕವಾಗಿ ತುಂಬ ಒಂದು ರೀತಿಯಲ್ಲಿ ಬೆಂಬಲ ಪಡ್ಕೊಳ್ಳುವಂಥದ್ದು. ನಿಮ್ಮ ಸಂಗಾತಿಯ ಬಗ್ಗೆ ತುಂಬ ಊಹೆ ಇದೆ, ಕನಸಿದೆ, ಅದನ್ನು ನನಸು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗೆ ಉದ್ಯೋಗ ಬೇಕು, ಸಂಪಾದನೆ ಬೇಕು, 4 ಜನರ ಎದುರಿಗೆ ತಲೆ ಎತ್ತಿ ನಿಲ್ಲಬೇಕು ಅನ್ನುವಂಥ ವಿಚಾರಗಳಲ್ಲಿರುವಂಥವ್ರಿಗೂ ಕೂಡ ಈ ದಿನ ಮಾರ್ಗದರ್ಶನ ಇದೆ, ಒಳ್ಳೆಯ ದಾರಿ ಸಿಕ್ಕತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಈ ದಿನ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಉದ್ಯೋಗ ಸ್ಥಾನ. ಹಾಗಾಗಿನೇ ಈ ದಿನದ ಬೆಳವಣಿಗೆಗಳು ನಿಮಗೆ ತುಂಬ ಹಿತವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಕೆಲವು ವಿಚಾರಗಳನ್ನು ಆತ್ಮೀಯರ ಜೊತೆಯಲ್ಲಿ ಈ ದಿನ ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ, ನಿಮ್ಮ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇದು ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅಥವಾ ಅವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಗೆ ತುಂಬ ಇಷ್ಟ ಆಗುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಹೊಸ ಬದಲಾವಣೆಗಳು ಬೇಕು ಅಂತ ಹೇಳಿ ಬಯಸುವಂಥವ್ರು ನೀವು. ಅಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ 3ನೆಯ ವ್ಯಕ್ತಿಯಿಂದ ಈ ದಿನ ನಿಮಗೆ ಒಳ್ಳೆಯ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ದೈವದ ಸಹಾಯ ಇಲ್ಲದೆ ಜಯ ಸಿಕ್ಕಲ್ಲ, ಪ್ರಯತ್ನ ಇಲ್ಲದೆ ದೇವರ ಬಲ ಸಿಕ್ಕಲ್ಲ. ಹಾಗಾಗಿ ಪ್ರಯತ್ನವನ್ನು ನೀವು ಮುಂದುವರಿಸಿ, ಖಂಡಿತ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ತುಂಬ ಹಿತವನ್ನು ತರುವಂಥದ್ದು. ಎಲ್ಲಿ ಉನ್ನತಿಯನ್ನು ಕಾಣ್ತಿರೋ ಅಲ್ಲಿ ಶತ್ರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಅಂಥ ಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಇನ್ನು ಅಪೂರ್ಣವಾಗಿರುವಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಹಾಗೆ ಬಹಳ ಗುರುತರವಾದಂತಹ ಕೆಲಸಕ್ಕೆ ಕೈ ಹಾಕುವಂಥದ್ದು, ಅದರ ಬಗ್ಗೆ ಒಂದು ಮಾತುಕತೆ, ಪೂರ್ವ ಸಿದ್ಧತೆ ಅಥವಾ ಒಂದು ತೀರ್ಮಾನ, ಎಲ್ಲ ಒಂದು ಕಡೆ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥದ್ದು, ಇಂತಹ ವಿಚಾರಗಳಲ್ಲಿ ಈ ದಿನ ನಿಮಗೆ ಜಯಪ್ರಾಪ್ತಿ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸವನ್ನು ಬೇರೆಯವರು ಮಾಡಿದ್ರೆ ನೀವು ಒಪ್ಪಲ್ಲ. ಏಕೆಂದರೆ ಅಲ್ಲಿ ತಪ್ಪಾಗಬಹುದು ಅಥವಾ ನಿಮ್ಮ ಒಂದು ಶಿಸ್ತು ಅಲ್ಲಿ ಕಾಣಿಸ್ಕೊಳ್ಬಹುದು. ಹಾಗಾಗಿನೇ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ತೀರಿ, ಮಾದರಿಯಾಗಿ ಇರ್ತೀರಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನ ಒಂದು ಎಚ್ಚರಿಕೆ ಅಂತ ಹೇಳಿದ್ರೆ, ಸಾಧಕರ ಸಹವಾಸ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸ ಮಾತ್ರ ಮಾಡಬಾರ್ದು. ಆಪರ್ಚುನಿಸ್ಟ್ ಇವರು ನಿಮ್ಮಲ್ಲಿಗೆ ಒಂದು ರೀತಿಯಲ್ಲಿ ಖುಷಿಯಾಗಿ ಇರುವಂಥ ರೀತಿಯಲ್ಲಿ ವರ್ತಿಸ್ತಾರೆ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಮಧುರವಾದ ಮಾತು, ಸವಿಯಾದ ಮಾತು. ಆದರೆ ಅವರ ಆಂತರ್ಯದಲ್ಲಿ ಅಷ್ಟೇ ದ್ವೇಷ ಇರುತ್ತೆ, ಅಷ್ಟೇ ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ಅಸಹನೀಯವಾದಂಥ ಮನೋಭಾವ ಇರುತ್ತೆ. ಅದನ್ನು ಅವರು ತೋರಿಸ್ಕೊಳ್ಳಲ್ಲ. ಆದರೆ ಅಂಥ ವ್ಯಕ್ತಿತ್ವವನ್ನು ಈ ದಿನ ನೀವು ಕಂಡುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲರನ್ನೂ ಕೂಡ ನಂಬುವಂತಹ ವಿಚಾರ ಏನಿದೆ ಇದು ನಿಮಗೆ ಹಿನ್ನಡೆಯನ್ನು ತರುವಂಥದ್ದಾಗತ್ತೆ. ಹಾಗೆ ಈ ದಿನ ವಿವಾದಗಳು
ಬಹಳ ಸರ್ವೇ ಸಾಮಾನ್ಯ. ನಿಮಗೆ ಎಲ್ಲಿ ಹೋಗಲಿ, ಎಲ್ಲಿ ಮಾತಾಡಲಿ, ಎಲ್ಲಿ ಕೆಲಸಕ್ಕೆ ಕೈ ಹಾಕಲಿ, ಅಲ್ಲಿ ಏನೋ ಒಂದು ವಿವಾದಗಳನ್ನು ಮಾಡ್ಕೊಳ್ತೀರಿ, ಏನೋ ಒಂದು ಸಮಸ್ಯೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ವಾಹನದಲ್ಲಾಗಲಿ ಪ್ರಯಾಣದಲ್ಲಾಗಲಿ ತೊಂದರೆಗಳಾಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದನ್ನು ಈ ದಿನ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಹಣ ಸಂಚಯ ಆಗಲ್ಲ, ಉಳಿತಾಯ ಇಲ್ಲ, ದುಡಿತೀರಿ ಅಷ್ಟೇ, ಅವತ್ತಿನ ಖರ್ಚಿಗೆ ಅವತ್ತಿಗೆ ಸರಿ ಹೋಗುವಂಥದ್ದಾಗತ್ತೆ. ಇನ್ನು ಈ ದಿನ ನಿಮಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಾಪತ್ರಯಗಳಿದೆ, ಏನೋ ಗೊಂದಲ ಇದೆ, ಗೋಜಲಿದೆ, ಆದರೆ ಕುಳಿತು ಮಾತಾಡುವಂಥ ವ್ಯವಧಾನ ಇಲ್ಲ. ಆದರೆ ಅದಕ್ಕೂ ಕೂಡ ನಿಮ್ಮ ಮನಸ್ಸು ಒಪ್ಪಲ್ಲ. ಹಾಗಾಗಿನೇ ಈ ಅಹಂ ಅನ್ನುವಂಥದ್ದು ಈ ದಿನ ಬಹಳ ವಿಶೇಷವಾಗಿ ನಿಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ವಿಭಿನ್ನವಾಗಿ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿದೆ. ಆದರೆ ಪರಿಸ್ಥಿತಿ, ಪರಿಸರ ಅದಕ್ಕೆ ಪೂರಕವಾಗಿಲ್ಲ. ಇದ್ದುದರಲ್ಲೇ ತೃಪ್ತಿ ಪಡಬೇಕು, ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕು. ಅದೇ ಜಾಣತನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.